ಅರೆಸ್ಟ್ ಮಾಡಬೇಡಿ ಅಂದ್ರೆ ಸಂವಿಧಾನದ ಉಳಿವಿಗಾಗಿ ಬಳಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೊಲೀಸರನ್ನು ಬಳಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೊಲೀಸರನ್ನು ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು. ಧಿಕ್ಕಾರ 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 ಧಿಕ್ಕಾರ. ನ್ಯಾಯ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ಬೇಕೇ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಏನು 200 ಮೀಟರ್ಗಳ ಒಂದು ಎತ್ತರದ ಒಂದು ಬೃಹತ್ ಆದ ಪುತ್ಥಳಿ ನಿರ್ಮಾಣಕ್ಕಾಗಿ ಈ ಒಂದು ಹೋರಾಟ. ಯಾಕಂದ್ರೆ ಇವತ್ತು ನಾವು ಏನಾದರೂ ಬೇರೆ ಹೊರ ದೇಶದವ್ರನ್ನ ಯಾರಾದರೂ ಪುತ್ಥಳಿ ಮಾಡ್ರಿ ಅಂತ ನಾವು ಕೇಳ್ತಾ ಇದ್ದೀರಾ. ಈ ದೇಶವನ್ನ ರಕ್ಷಿಸಿದಂತ ಸಂವಿಧಾನ ಪಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿ ನಿರ್ಮಾಣಕ್ಕಾಗಿ ಈ ಒಂದು 3ನೇ ಹಂತದ ಒಂದು ಕಾಲ್ನಡಿಗೆ ಜಾಥಾ. ಮೊದಲನೇ ಹಂತದ ಕಾಲ್ನಡಿಗೆ ಜಾಥಾ ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ 45 ದಿನ 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ಒಂದು ಹೋರಾಟ ಮಾಡಿದ್ವಿ. 2ನೇ ಹಂತದ ಹೋರಾಟ ಕೋಲಾರಿಂದ ಏನು ಬೆಂಗಳೂರು ಫ್ರೀಡಂ ಪಾರ್ಕ್ ಏನು ಕಾಲ್ನಡಿಗೆ ಜಾಥಾ ಮಾಡಿದ್ವಿ. ಇವತ್ತು ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇತ್ತಂದ್ರೆ ಮಾತೆತ್ತಿದ್ರೆ ನಾನು ದಲಿತರ ಪರವಾಗಿ, ನಾನು ಸಂವಿಧಾನದ ಪರವಾಗಿ, ನಾನು ಅಂಬೇಡ್ಕರ್ ಪರವಾಗಿ ಅಂತೇಳಿ ಏನು ವೇದಿಕೆ ಮೇಲೆ ಅವರು ಆಹು ಓಹೋ ಅಂತ ಒಂದು ವಿಚಾರಗಳನ್ನು ಹೇಳ್ತಾರೆ. ಅದನ್ನ ನಾನು ಈ ಸಂದರ್ಭದಲ್ಲಿ ಧಿಕ್ಕರಿಸ್ತೀನಿ. ಯಾಕಂದ್ರೆ ಏನು ದಲಿತರ ಪರವಾಗಿ, ಅಂಬೇಡ್ಕರ್ ಪರವಾಗಿ, ಸಂವಿಧಾನದ ಪರವಾಗಿ ಇದ್ದೀನಿ ಅಂತ ಹೇಳಿದ್ರೆ ಹೋದ ವರ್ಷ ಇದೇ ಏಪ್ರಿಲ್ 14ನೇ ತಾರೀಕು ತಾವು ಘೋಷಣೆ ಮಾಡ್ತೀರಾ. ಅದಕ್ಕಿಂತ ಮೊದಲು ನಮ್ಗೆ ಇಂಬರ ಕೊಡ್ತಾರೆ. ಜನವರಿ 28ನೇ ತಾರೀಕು ನಮ್ಗೆ ಸುಮಾರು 2 ವರ್ಷದಿಂದ ನಾವು ಮನವಿಗಳು ಕೊಟ್ಕೊಂಡು ಬರ್ತಾನೆ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಪುತ್ಥಳಿ ಮಾಡಂಗಿಲ್ಲ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಗೆ ಇಂಬರ ಬರುತ್ತೆ. ಅದಾದ್ಮೇಲೆ ನಾವು 26ನೇ ಗಣರಾಜ್ಯೋತ್ಸವ ದಿನದಿಂದ ಒಂದು ಆ ವೇದಿಕೆ ಮೇಲೆ ಒಂದು ಹೇಳಿಕೆ ಕೊಡ್ತೀನಿ, ಬೀದರಿಂದ ಪಾದಯಾತ್ರೆ ಮಾಡ್ತೀನಿ ಅಂತ. ಆ ಪಾದಯಾತ್ರೆಯಲ್ಲಿ ನಾವು ಬರ್ತಾ ಇದ್ದಾಗ ನೆಲಮಂಗಲ ತಲುಪಿರ್ತೀವಿ. ನೆಲಮಂಗಲ ಬಂದಿದ ತಕ್ಷಣ ನಮ್ಗೆ ಒಂದು ನಾವು ಮಾಧ್ಯಮದ ಮುಖಾಂತರ ನೋಡ್ತೀರಿ, ದೇಶದ ಅತಿ ಎತ್ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ 1 ವರ್ಷ ಆಯ್ತು. ಯಾಕಂದ್ರೆ ಈಗ ಅವ್ರಿಗೆ ಬೇಕಾಗಿರೋದು ಮತ ಯಾವ ತರ ಕಸಿಬೇಕಂದ್ರೆ
ಅಂಬೇಡ್ಕರ್ ಜಯಂತಿ ಬಂದ್ರೆ ಅಂಬೇಡ್ಕರ್ ಪರವಾಗಿ ದಲಿತರಿಗೆ ಸಂಬಂಧಪಟ್ಟಂತ ವೋಟ್ ಕಸಿಬೇಕು. ನಾನು ಅಂಬೇಡ್ಕರ್ ಬಗ್ಗೆ ಏನಾದ್ರು ಒಂದು ನ್ಯಾಷನಲ್ ಪಾರ್ಕ್ ಮಾಡ್ತೀನಿ ಅಂತ ಹೇಳ್ಬೇಕು. ಮತ್ತೆ ಕೆಂಪೇಗೌಡರ ಜಯಂತಿ ಬಂದ್ರೆ ಕೆಂಪೇಗೌಡರ ಬಗ್ಗೆ ಹೇಳ್ಬೇಕು. ವಾಲ್ಮೀಕಿ ಜಯಂತಿ ಬಂದ್ರೆ ವಾಲ್ಮೀಕಿ ಜಯಂತಿ ಬಗ್ಗೆ ಹೇಳ್ಬೇಕು. ಅವ್ರಿಗೆ ಒಂದು ಮತದಾನವನ್ನ ಕಸಿಯೋದು ಯಾವ ರೀತಿ, ಆ ಸಮುದಾಯದ ನಾಯಕರ ಹೆಸರು ಹೇಳ್ಕೊಂಡು ಆ ಒಂದು ಮತದಾನವನ್ನು ಕಸಿಲಿಕ್ಕೆ ಇದೆಲ್ಲ ಹುನ್ನಾರ ನಡೀತಾರೆ. ಈಗ ನಾವು ಕೇಳ್ತಾರ ಸರ್, ಈಗ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಸರ್ಕಾರ ಒಂದೇ ಒಂದು ಮನವಿ, ಒಂದು ಪ್ರತಿಭಟನೆ, ಒಂದು ಹೋರಾಟ ಮಾಡಿಲ್ಲ ಸರ್. ಆದ್ರೆ ಆ ಸರ್ಕಾರಗಳು ನಾನು ದಲಿತರ ಪರವಾಗಿ, ನಾನು ಸಂವಿಧಾನದ ಪರವಾಗಿ, ನಾನು ಅಂಬೇಡ್ಕರ್ ಪರವಾಗಿದ್ದೇನೆ ಅಂತ ಹೇಳಿಲ್ಲ. ಆದ್ರೆ ನಾನು ಅಂಬೇಡ್ಕರ್ ಪರವಾಗಿ ಇದ್ದೀನಿ ಅಂತ ಕೆಲಸ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಆದ್ರೂ ನಾವು ಇಲ್ಲಿ ಸುಮಾರು 3 ವರ್ಷದಿಂದ ಹೋರಾಟ ಮಾಡ್ಬೇಕಾಗುತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ 3 ವರ್ಷದಿಂದ ಮಾಡ್ಬೇಕಾ? ಇವಾಗೇನು ಸರ್ಕಾರ ಹೋಗೋ ಮಟ್ಟದಲ್ಲಿದೆ. ಲಾಸ್ಟ್ ಅಲ್ಲಿ ನಾನು ಈಗ ಅಂಬೇಡ್ಕರ್ ಸ್ಟ್ಯಾಚು ಮಾಡ್ತೀನಿ ಅಂತ ಏನೋ ಪ್ರಾರಂಭ ಮಾಡ್ತಾರೆ, ಗುದ್ಲಿ ಪೂಜೆ ಮಾಡ್ತಾರೆ. ಮತ್ತೆ ಅದೊಂದು 5 ವರ್ಷ, ಯಾಕಂದ್ರೆ ನೆಕ್ಸ್ಟ್ ಅವರ ಸರ್ಕಾರ ಹಿಡಿಬೇಕಂದ್ರೆ ಏನೋ ಒಂದು ಮಾಡ್ಬೇಕು. ಹಂಗಾಗಿ ಅದು ಈ ಸುಳ್ಳು ಭರವಸೆಗಳು, ಯಾಕಂದ್ರೆ ನಮ್ಮ ದಲಿತರಿಗೆ ವಿಶೇಷವಾಗಿ ಅವರಿಗೆ ಮತದಾನದ ಅರಿವು ಗೊತ್ತಿಲ್ಲ. ಆ ಅರಿವನ್ನ ನಾವು ಮುಂದೆ ನಾವು ನೋಡಿಸ್ತೀರಿ. ಮತ್ತೆ ಮತದಾನವನ್ನ ಕಸಿಯುವಂತ ಈ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅಹಿಂದ ನಾಯಕರು ಅಂತ ಹೇಳ್ತಾರೆ. ನಾವು ಇದುವರೆಗೂ ನಾವು ಸಿದ್ದರಾಮಯ್ಯ ಸಾಹೇಬ್ರು ಓಕೆ ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ದಾರೆ, ಅವ್ರ ಚಿಂತನೆ ಪರವಾಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವ್ರು ಮಾಡಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನಾದ್ರು CM ಆಗಿದ್ರೆ ಅವರು ಟ್ರಬಲ್ ಶೂಟರು ಅದು ಇದು ಹೇಳ್ತಾರೆ. ನಮ್ಗೆ ಅದು ಮುಖ್ಯ ಅಲ್ಲ, ಆದ್ರೆ ಅವ್ರು ಕೆಲಸ ಮಾಡಿ ತೋರಿಸ್ತಾ ಇದ್ರು. ಯಾಕಂದ್ರೆ ತಮ್ಮ ಮಾಧ್ಯಮದ ಮುಖಾಂತರನೇ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಪುತ್ಥಳಿಗಳು ಇರ್ತಕ್ಕಂಥ ಯಾವ್ದಾದ್ರು ಒಂದು ನಾಯಕರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ನಾಯಕರು ಒಂದು ಈ ರಾಜ್ಯದಲ್ಲೇ ಒಂದು ಮುಖ್ಯಮಂತ್ರಿ ಆದ್ರೆ ಮಾಡ್ಕೊಡ್ತಾರೆ. ಇವರು ಸುಮ್ಮನೆ ಅವರು ಡೋಂಗಿ ಮಾತುಗಳು ಮಾತಾಡ್ಕೊಂಡು ಕೆಲಸ ಮಾಡಕ್ ಹೋಗಲ್ಲ ಅಣ್ಣ. ನಾವು ಸತ್ತು ಯಾವ ರೀತಿಯ ಮೇಲೆ ಒತ್ತಡ ಅಣ್ಣ ನೋಡೋಣ, ಈ ಒಂದು ಹೋರಾಟ ಮಾಡು ಇಲ್ಲ ಮುಡಿ, ನನ್ನ ಪ್ರಾಣವನ್ನು ಅಲ್ಲೇ ಬಿಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾವು ಮನೆಗೆ ತಲುಪುವಂತ ಕೆಲಸ ಮಾಡಲ್ಲ. ಏನೋ ನಾವು ನೇರವಾಗಿ ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ಅದು ಒಂದು ವಾರ ಆಗ್ಲಿ, ಒಂದು ತಿಂಗಳಾಗ್ಲಿ ನಾವು ಎದ್ದು ಹೋಗಲ್ಲ ಮನೆಗೆ. ನಾವು ಶತಾಯಗತಾಯ ಸರ್ಕಾರ ಸುತ್ತೋಳೆ ಹೊಡಿಸ್ಬೇಕು. ಯಾಕಂದ್ರೆ ಬರೀ ಮಾತು ಹೇಳ್ತಾ ಇದಾರಣ್ಣ. 1 ವರ್ಷ ಆಯ್ತಣ್ಣ, 1 ವರ್ಷ ಹೇಳಿ ಇದುವರೆಗೂ ಕೆಲಸ ಏನು ಮಾಡಕ್ ಹೋಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಏನು ಸುಮಾರು 44,000 ಕೋಟಿಯನ್ನ ಬಹುಶಃ ಏನು ಈ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇದಾರೆ. ಅದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ. ಬಾಬಾ ಸಾಹೇಬ್ರ ಪುತ್ಥಳಿಗಾಗಿ ಇವ್ರು ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದಾರೆ? ಆ ದುಡ್ಡನ್ನ ನೀವು ತಿನ್ನೋದಕ್ಕ ನಾವೇನ್ ಕೇಳ್ತಾ ಇದ್ದೀರಿ? ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ದುಡ್ಡು ಹಾಕಿ ನೀವು ಮಾಡ್ರಿ ಅಂತ ಹೇಳ್ತಲ್ಲ. ಇದು ಬಾಬಾ ಸಾಹೇಬ್ರು ಎಲ್ಲಾ ಸಮುದಾಯದ ನಾಯಕ, ಈ ದೇಶದ ಒಬ್ಬ ಒಂದು ಪಿತಾಮಹ. ಅವರ ಒಂದು ಪುತ್ಥಳಿ ಬಂದು ಬರೀ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡೋದು ನಾನು ವಿರೋಧ ಮಾಡ್ತೀನಿ. ಇದು ಎಲ್ಲ ಇಲಾಖೆಗಳಿಂದ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣ ಆಗ್ಬೇಕನ್ನೋದು ನಮ್ಮ ಒತ್ತಾಯ. ನಾವು ನಮ್ಮ ಪ್ರಾಣ ಬಿಟ್ಟೇ ಬಿಡ್ತೀರ ಹೊರತು ಈ ಹೋರಾಟ